ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಎಜುಕೇಷನ್ ಮುನ್ನಡೆ ಯೂಟ್ಯೂಬ್ ಚಾನಲ್. ಈ ದಿನ ನೋಡಿ, ಭಾಳಷ್ಟು ಮಕ್ಕಳು 80ಕ್ಕೆ 80 ಮಾರ್ಕ್ಸ್ ನಾನು ತೆಗಿಲೇಬೇಕು ಅಂತಕ್ಕಂಥ ಮಕ್ಕಳು ಭಾಳಷ್ಟು ಜನ ವೇಟ್ ಮಾಡ್ತಿದ್ದೀರಾ. ಅವರಿಗೋಸ್ಕರ ಒಂದು 80ಕ್ಕೆ 80 ಅಂಕಗಳನ್ನು ತೆಗೆದಿರ್ತಕ್ಕಂಥ ಒಂದು ಪೇಪರ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಇಲ್ಲಿ ಇದು ಬೋರ್ಡಲ್ಲಿ ನೋಡಿ, ಅಂದರೆ 2022ರಲ್ಲಿ ಬಂದಿರತಕ್ಕಂಥ ಪೇಪರ್ ಇದು. ಅಲ್ಲಿ 80ಕ್ಕೆ 80 ಅಂಕಗಳನ್ನು ತೆಗೆದಿದ್ದಾರೆ. ಅವರು ಹೇಗೆ ತೆಗೆದಿದ್ದಾರೆ, ಯಾವ ಥರ ತೆಗೆದಿದ್ದಾರೆ ಅಂತಕ್ಕಂಥದ್ದನ್ನು ನಾನು ಒಂದು ಮಾಡೆಲ್ ಪೇಪರ್ ಆಗಿ ಇದನ್ನು ತೊಗೊಳ್ತಾ ಹೋಗಿ ಭಾಳಷ್ಟು ಜನ ಕಾಯ್ತಿರೋದ್ರಿಂದ ಇದನ್ನು ನಾನು ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ಇದು ಅಪ್ಲೋಡ್ ಆಗಿ ಕೆಲವೇ ಒಂದು ಗಂಟೆಗಳಲ್ಲಿ ಮತ್ತೊಂದು ಪೇಪರ್ನ ಅಪ್ಲೋಡ್ ಕೆಲಸ ಮಾಡ್ತೀನಿ. ಅದು ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಈ ಸ್ಟೇಟ್ ಲೆವೆಲ್ ಪ್ರಿಪರೇಟರಿಗೆ ಏನು ಎಕ್ಸಾಮ್ ಇದೆಯಲ್ಲ, ತುಂಬ ಹೆಲ್ಪ್ ಆಗುತ್ತೆ. ಫಸ್ಟ್ ಇದನ್ನು ನೋಡೋಣ. ಯಾಕಂದರೆ ಈಗ ಒಂದು ಮಾದರಿ ಒಂದು ಬೇಕೇ ಬೇಕು ನಮಗೆ. ಯಾವುದೇ ಆಗಲಿ, ಯಾವುದನ್ನೇ ಕೆಲಸ ಮಾಡಲಿ, ಒಂದು ಮಾದರಿ ಅಂತಕ್ಕಂಥದ್ದು ಬೇಕು, ಒಂದು ಪ್ಲಾನಿಂಗ್ ಅಂತ ಇರಬೇಕಲ್ವಾ. ಆ ಪ್ಲಾನಿಂಗಿಗೋಸ್ಕರ ನಿಮಗೆ ಇಲ್ಲಿ 80ಗೆ 80 ಅಂಕಗಳನ್ನು ಪಡೆದಿರ್ತಕ್ಕಂಥ ಒಂದು ಪೇಪರನ್ನು ನೋಡಿ, ಯಾವ ರೀತಿಯಾಗಿ ಬರೀಬೇಕು ಅಂತಕ್ಕಂಥದ್ದನ್ನು ತುಂಬ ಈಸಿಯಾಗಿ ಅವರು ಕೊಟ್ಟಿರ್ತಕ್ಕಂಥದ್ದು. ಮತ್ತು ನೀಟ್ನೆಸ್ ಈಸ್ ವೆರಿ ಇಂಪಾರ್ಟೆಂಟ್. ಆಗ ಫಸ್ಟ್ನೇ ಕ್ವಶನ್ ನೋಡ್ತಾ ಹೋಗೋಣ. ಇಲ್ಲಿ ಕ್ವಶನ್ ನೋಡಿ, ಆ ಕ್ವಶನಿಗೆ ಸಂಬಂಧಪಟ್ಟಂಗೆ ಇಲ್ಲಿ ಆನ್ಸರ್ಸ್ ಮಾತ್ರ ಕೊಟ್ಟಿದ್ದಾರೆ. ಕ್ವಶನ್ ಪ್ಯಾರಲಲ್ ಲೈನ್ಸ್ ಆಗಿರ್ಬೋದು, ಯಾವ ರೀತಿಯಾಗಿ ಬಂದಿದೆ, ಇದು ಡಿಸ್ಟೆನ್ಸ್ ಫಾರ್ಮುಲಾ ಇದೆ, ಇಲ್ಲಿ ಇರ್ತಕ್ಕಂಥದ್ದನ್ನು ನೋಡ್ತಾ ಹೋಗಿ ನಾನು ಬೇರೆಯನ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಇಲ್ಲಿ ಹೇಳ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್ ಕೇಳಿದರೆ ಯಾವ ರೀತಿಯಾಗಿ ಬರೀಬೇಕು ಅಂತಕ್ಕಂಥದ್ದು, ಹೌದಾ. ಮತ್ತು ಕೆಲವು ಫಾರ್ಮುಲಾಸ್ ಇದೆ, ಇದು ನಮಗೆ ಈ ವರ್ಷಕ್ಕೆ ಸಂಬಂಧಪಟ್ಟಂಗಿಲ್ಲ. ಇಲ್ಲಿ ನೋಡಿ, ಡಿಸ್ಟೆನ್ಸ್ ಬಿಟ್ವೀನ್ ದ ಎಕ್ಸ್ ಆಕ್ಸಿಸ್ ಅಂತ ಕೇಳಿದರೆ ವೈ ಆಕ್ಸಿಸಿಂದ ಬರೀಬೇಕು, ಬರೆದಿರ್ತಕ್ಕಂಥದ್ದು. ಆಮೇಲೆ ಸ್ಕೋರಿಂಗ್ ಅಸೆಂಡಿಂಗ್ ಆರ್ಡರ್ ಬರೆದು ಮೀಡಿಯನ್ ಅಂದರೆ ಮಿಡ್ಲ್ ಮೋಸ್ಟ್ ಟರ್ಮ್ ಅಂತ ಕರಿತಾ ಹೋಗ್ತೀವಿ, ಹೌದಾ. ಆಮೇಲೆ ತೇಲ್ಸ್ ಥಿಯರಮ್ ನೋಡಿ, ಈ ವರ್ಷನೂ ಇದೆ. ಆ ತೇಲ್ಸ್ ಥಿಯರಮ್ನ ಯಾವ ರೀತಿ ಎಷ್ಟು ನೀಟಾಗಿದೆ ನೋಡಿರಿ. ಈ ನೀಟ್ನೆಸ್ ನೋಡಿ, ಇದನ್ನು ಮೇಂಟೈನ್ ಮಾಡಬೇಕು ನಾವು, ಅದು ಇಂಪಾರ್ಟೆಂಟು. ನಿಮಗೆ ಉದ್ದೇಶ ಏನಂದರೆ ಯಾವ ರೀತಿಯಾಗಿ ಅದನ್ನು ಮೇಂಟೈನ್ ಮಾಡಬೇಕು ಅಂತಕ್ಕಂಥದ್ದು ಐತಲ್ಲ, ಅದು ಇಂಪಾರ್ಟೆಂಟು. ನೋಡಿ, ಸರ್ಫೇಸ್ ಏರಿಯಾ ಅಂತ ಕೇಳಿದ್ದಾನೆ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದ ಕೋನ್ ಪೈ ಆರ್ ಎಲ್ ಅಂತ ಕೇಳಿದ್ದಾರೆ. ಮತ್ತು ಎಲಿಮಿನೇಷನ್ ಮೆಥಡಲ್ಲಿ ಯಾವ ರೀತಿಯಾಗಿ ಕಂಡುಹಿಡಿಬೇಕು, ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಅನ್ನೋದು ಅದು ಸಹ ಕೊಟ್ಟಿದ್ದಾರೆ. ಮತ್ತು AN ಫಾರ್ಮುಲಾ ಹಾಕೊಂಡು ಮಾಡ್ತಕ್ಕಂಥದ್ದು ಗಿವನ್ ಎಷ್ಟು ನೀಟಾಗಿ ಅಂದರೆ ಅಚ್ಚುಕಟ್ಟಾಗಿದೆ. ಯಾವುದೂ ಸಹ ಒಂದು ಮಾರ್ಕ್ಸನ್ನು ತೆಗಿಯೋಕ್ಕಾಗಲ್ಲ, ಆ ರೀತಿಯಾಗಿ ಬರೆದಿರ್ತಕ್ಕಂಥ ಒಂದು ಮಾಡೆಲ್ ಪೇಪರ್ ಇದು. ನೀವು ಸಹ ಇದೇ ರೀತಿಯಾಗಿ ಬರೀರಿ. ಉದ್ದೇಶ ಏನಂದರೆ ಇದೇ ರೀತಿಯಾಗಿ ಬರೀರಿ ಅನ್ನೋ ಉದ್ದೇಶಕ್ಕೋಸ್ಕರನೇ ಈ ಪೇಪರ್ನ ನಾವು ತೋರಿಸ್ತಾ ಇದ್ದೀವಿ. ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಯಾವುದೇ ಆಗಲಿ, ಒಂದು ಔಟ್ ಆಫ್ ಔಟ್ ಬೇಕು ಅಂತಂದರೆ ನಾವು ಹಲವಾರು ಪೇಪರ್ಗಳನ್ನು ರೆಫರ್ ಮಾಡಿದರೆ ಮಾತ್ರನೇ ಔಟ್ ಆಫ್ ಔಟ್ ಬರೋಕ್ಕೆ ಚಾನ್ಸಸ್ ಇರೋದು. ಹಾಗಾಗಿ ನಿಮಗೆ ಇದನ್ನು ನೀಟಾಗಿ ನೋಡಿ, 4 ಮಾರ್ಕ್ಸ್ ಏನು ಆಗಲಿ 3 ಮಾರ್ಕ್ಸ್ ಆಗಲಿ ನೋಡಿ ಎಷ್ಟು ಈಸಿ ಇದೆ. ಇಲ್ಲಿ ನೋಡ್ಕೊಳ್ಳಿ, S9 ಕೊಟ್ಟಿರ್ತಕ್ಕಂಥದ್ದು, ಈ AP ಇರ್ತಕ್ಕಂಥದ್ದು ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ತುಂಬ ಈಸಿ ಇದೆ, ಹೌದಾ. ನೆಕ್ಸ್ಟ್ ಇದು ನೋಡಿ, ಮೊನ್ನೆ ಎಕ್ಸಾಮ್ 2-3 ಪೇಪರಲ್ಲಿ ಇದೇ ಸೇಮ್ ಕ್ವಶನ್ ಪೇಪರ್ ರಿಪೀಟ್ ಆಗಿರ್ತಕ್ಕಂಥದ್ದು. ಈ ರೆಕ್ಟ್ಯಾಂಗಲ್ ಹಾಕ್ಕೊಂಡು ಮಾಡಿರ್ತಕ್ಕಂಥದ್ದು. ಇದು ಎಕ್ಸ್ ಅಂತ ತೊಗೊಳ್ಬೇಕು, ಇಲ್ಲಿ X+30 ಹಂಗೆ ಡಯಾಗ್ನಲ್ ಆಗಿರ್ತದೆ. ಈ ರೀತಿ ಆಗಿರ್ತಕ್ಕಂಥದ್ದು ನೋಡಿ, ಇದು ಭಾಳ ಸರ್ತಿ ಇದೆ. ಮೊನ್ನೆ ಪೇಪರಲ್ಲೂ ಸಹ ಕೇಳಿದ್ದಾರೆ. ಅದ್ರ ಜೊತೆಗೆ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಇದಾವಲ್ಲ, ತುಂಬ ಇಂಪಾರ್ಟೆಂಟು. ಯಾವ ರೀತಿಯಾಗಿ ಸೇಮ್ ಇದು, ಇವು ಚೇಂಜಸ್ ಅಂತೂ ಆಗಲ್ಲ. ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಯಾವುದೇ ಪೇಪರ್ ಆಗಲಿ, ಯಾವುದೇ ವರ್ಷ ಆಗಲಿ, ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಎಷ್ಟು ನೀಟಾಗಿ, ಅಂದರೆ ಯಾವುದು ರಿಪೀಟ್ ಆಗಿದೆ, ಯಾವುದು ಆಗಿಲ್ಲ. ಇಲ್ಲಿ ನೋಡಿ, ಸೆಕ್ಷನ್ ಫಾರ್ಮುಲಾ ಹಾಕೊಂಡು ಮಾಡಿರ್ತಕ್ಕಂಥದ್ದು ಎಷ್ಟು ನೀಟಾಗಿದೆ. ಎಲ್ಲರೂ ಒಂದು ತಪ್ಪುವನ್ನು ಹುಡ್ಕೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಮೀನ್ ಕಂಡುಹಿಡಿತಕ್ಕಂಥದ್ದು ನಾನು ಹೇಳಿದ್ದೀನಿ, ಮೀನ್ ಮೋಡ್ ಯಾವುದಾದ್ರು ಒಂದು ಇದ್ದೇ ಇರುತ್ತೆ, ಮೀನ್ ಮಾಡಿದ್ದಾರೆ ಇವರು, ಹೌದಾ. ಮತ್ತು ಸರ್ಕಲ್ ಥಿಯರಮಲ್ಲಿ ನೋಡಿ, ಸರ್ಕಲ್ ಥಿಯರಮ್ ನಿಮಗೆ ಎಲ್ಲರಿಗೂ ಗೊತ್ತಿದೆ. ಸರ್ಕಲ್ ಥಿಯರಮ್ ಇದು 3 ಮಾರ್ಕ್ಸ್, ಎಷ್ಟು ಈಸಿಯಾಗಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನೋಡಿ, ಹೌದಾ. ಫಾಲೋ ಅಪ್ ಮಾಡ್ತಾ ಹೋಗಿ ಅಷ್ಟೇ. ನಾವು ಉದ್ದೇಶ ಇಟ್ಕೊಂಡಿರ್ತಕ್ಕಂಥದ್ದು ಏನಂದರೆ ಔಟ್ ಆಫ್ ಔಟ್ ಭಾಳಷ್ಟು ಜನ ಮಕ್ಕಳಿಗೆ ಬರಲಿ ಅನ್ನೋ ಉದ್ದೇಶ ಬಿಟ್ಟರೆ ಮತ್ತೇನೂ ಇಲ್ಲ, ಹೌದಾ. ಅಪ್ಲಿಕೇಶನ್ ಆಫ್ ಟ್ರಿಗ್ನಾಮೆಟ್ರಿಗೆ ಸಂಬಂಧಪಟ್ಟಂಗೆ ಎಷ್ಟು ಸರ್ತಿ ರಿಪೀಟ್ ಆಗಿದೆ ಇದು, ಹೌದಾ. ಇದು ರಿಪೀಟ್ ಆಗಿದೆ. ಜೊತೆಗೆ ಇದು ನೋಡಿ, ಕನ್ಸ್ಟ್ರಕ್ಷನ್ ಇಲ್ಲ ಬಿಡಿ, ಇವಾಗ ಕನ್ಸ್ಟ್ರಕ್ಷನ್ ಇಲ್ಲ, ಇದು ಸಹ ಭಾಳಷ್ಟು ಟೈಮ್ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್. ಇದು ತುಂಬ ಸರ್ತಿ ರಿಪೀಟ್ ಆಗಿದೆ. ಹೋದ ವರ್ಷ ಆಚೆ ವರ್ಷನೇ ರಿಪೀಟ್ ಆಗಿದೆ, ಮತ್ತು ಈ ವರ್ಷವೂ ಸಹ ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ನೋಡಿ, ಚಿತ್ತುಕಾಟ್ ಮಾಡಿದಾಗ ಯಾವ ರೀತಿಯಾಗಿ ಜಸ್ಟ್ ಒಂದೊಂದು ಲೈನ್ ಹಾಕಿದೆ. ನಾವು ಈ ಥರ ಜಾಸ್ತಿ ಲೈನ್ಸ್ ಹಾಕಬಾರ್ದು, ಎಷ್ಟು ನೀಟಾಗಿ ನೋಡಿ, ಅದರ ಪಕ್ಕದಲ್ಲೇ ನೀಟಾಗಿ ಒಂದು ಲೈನ್ ಹಾಕಿ ಎಷ್ಟು ನೀಟಾಗಿ ಬರೆದು ಅದ್ರ ವ್ಯಾಲ್ಯೂ ಕಂಡುಹಿಡಿತಕ್ಕಂಥದ್ದಾಗಿರ್ಬೋದು, ಅದನ್ನು ನೀಟ್ನೆಸ್ ಮೇಂಟೈನ್ ಮಾಡ್ತಾ ಹೋಗಿರೋದು. ನೆಕ್ಸ್ಟ್ ಶೇಡೆಡ್ ರೀಸನ್ ಕಂಡುಹಿಡಿತಕ್ಕಂಥ, ಏರಿಯಾ ಆಫ್ ಶೇಡೆಡ್ ರೀಸನ್ ಕಂಡುಹಿಡಿದು ನೋಡಿ, 4ಗೆ 4 ಮಾರ್ಕ್ಸ್ ಎಷ್ಟು ನೀಟಾಗಿ ಬಂದಿರ್ತದೆ. ಎಲ್ಲೆಲ್ಲೂ ಚಿತ್ತುಕಾಟ್ ಅನ್ನೋದೇ ಇಲ್ಲ, ಹೌದಾ. ಮತ್ತು ರಫ್ ವರ್ಕ್ ನೋಡಿ, ಎಲ್ಲಿ ಮಾಡಿದ್ದಾರೆ, ಕಚ್ಚಾ ಕಾರ್ಯಕ್ಕಾಗಿ ಅಂತಕ್ಕಂಥದ್ದು, ಫೇಸ್ ಫಾರ್ ರಫ್ ವರ್ಕ್ ಯಾವ ರೀತಿಯಾಗಿದೆ. ಥಿಯರಮ್ ನೋಡಿ, ಈ ಥಿಯರಮ್ ಇವಾಗ ಸದ್ಯಕ್ಕಿಲ್ಲ, ಆದರೆ ಆ ಇಯರಲ್ಲಿ ಇತ್ತು. ಎಷ್ಟು ನೀಟ್ನೆಸ್ ನೋಡಿ, ನೀವು ಅದನ್ನು ಇಂಪಾರ್ಟೆಂಟು, ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಕ್ಕಂಥದ್ದು ಇದೆ, ಬರೀತಕ್ಕಂಥದ್ದು ಇದೆ ಅಲ್ವ, ತುಂಬ ಇಂಪಾರ್ಟೆಂಟು. ನೀವು ಇದೇ ರೀತಿಯಾಗಿ ಎಲ್ಲರಿಗೂ ಸಹ ಒಳ್ಳೆ ಮಾರ್ಕ್ಸ್ ಬರಲಿ. ಮತ್ತು ಈ ಅಂಕಗಳು ಅದು ತುಂಬ ಹೆಲ್ಪ್ ಆಗ್ತಾ ಹೋಗುತ್ತೆ.
ನಾವು ಫಾರ್ಮುಲಾ ಹಾಕ್ಕೊಂಡು ಮಾಡೋದೈತಲ್ಲ ಭಾಳ ಇಂಪಾರ್ಟೆಂಟು. ಮತ್ತು ಇಲ್ಲಿ ನೋಡಿ ಇದು ಇಲ್ಲ ಇವಾಗ ಸದ್ಯಕ್ಕೆ ನಿಮ್ಗೆ ಇದು ತೆಗೆದಿದ್ದಾರೆ. ಗ್ರಾಫ್ ನೋಡಿ, ನಾನು ಗ್ರಾಫಲ್ಲಿ ಹೇಳಿದ್ದೀನಿ, ಯಾವುದೇ ಗ್ರಾಫ್ ತೊಗೊಳ್ಳಿ, ನಾವು ಡೈರೆಕ್ಟಾಗಿ ಮೆಥಡ್ ಹೋಗ್ಬೇಡ. ಇದು ಈ ಥರ ಇದೆ, ಈ ಮೆಥಡಲ್ಲಿ ನೋಡಿ ಗ್ರಾಫಿಗೆ ನಾನು ಇಲ್ಲೊಂದು ಬಾಕ್ಸ್ ಹಾಕಿ ತೋರಿಸ್ತೀನಿ. ನಾನು ಎರಡಕ್ಕೂ ಗ್ರಾಫ್ ಹಾಕ್ತೀನಿ. ಇಲ್ಲಿ ಇದಕ್ಕೆ ಸಂಬಂಧಪಟ್ಟಾಗೆ ನಾವು ಗ್ರಾಫ್ ಏನನ್ನ ಎಳೆಯೋದಾದರೆ ನಾನು ನಿಮಗೆ ಫಸ್ಟಿಗೆ ಹೇಳಿಬಿಟ್ಟಿದ್ದೀನಿ. ಇಲ್ಲಿ ಎಕ್ಸ್ ಮತ್ತು ವೈ ಅಂತ ತೊಗೊಳ್ರಿ, ಇಲ್ಲಿ ಡೈನಾಸ್ ತೊಗೊಳ್ಳಿ 0 0 ಅಂತ ತೊಗೊಳ್ಳೋಣ. ಮತ್ತು ವೈಗೆ ಎಕ್ಸ್ಗೆ 0 ಹಾಕಿದ್ದೀವಿ ಅಂದರೆ ವೈ 5 ಆಗುತ್ತೆ, ವೈಗೆ 0 ಹಾಕಿದ್ದೀವಿ ಅಂದರೆ ಎಕ್ಸ್ 5 ಆಗುತ್ತೆ. ಇದೊಂದೇ ಸಾಕು. ಮತ್ತು ಇಲ್ಲಿ ನೋಡೋಣ, ಇದಕ್ಕೆ ಸಂಬಂಧಪಟ್ಟಾಗೆ ಒಂದು ಗ್ರಾಫ್ ಹಾಕೋದಾದರೆ ಇಲ್ಲೂ ಸಹ ಅಷ್ಟೇ. ಇಲ್ಲಿ ಎಕ್ಸ್ ಮತ್ತು ವೈ ಅಂತ ತೊಗೊಂಡ್ರೆ ಎಕ್ಸ್ಗೆ ಡೈನಾಸ್ 0 0 ಹಾಕಿ ಎಕ್ಸ್ಗೆ 0 ಹಾಕಿದರೆ ಅಲ್ಲಿ ವೈ ವ್ಯಾಲ್ಯೂ ಏನಾಗುತ್ತೆ 6/2 ಆಗುತ್ತೆ. 2 1 2 3 ಆಗುತ್ತೆ. ನೆಕ್ಸ್ಟ್ ವೈಗೆ 0 ಹಾಕಿದ್ದೀವಿ, ಎಕ್ಸ್ಗೆ ಏನಾಗುತ್ತೆ ಎಕ್ಸ್ ವ್ಯಾಲ್ಯೂ 6 ಆಗುತ್ತೆ. ಈ ಎರಡೂ ವ್ಯಾಲ್ಯೂ ಸಾಕು ನಮಗೆ ನೇರವಾಗಿ ಆನ್ಸರ್ಸನ್ನು ಪಡಿಬೋದು. ಮತ್ತು ಎಕ್ಸ್ ವ್ಯಾಲ್ಯೂ ಮತ್ತು ವೈ ವ್ಯಾಲ್ಯೂನ ಗ್ರಾಫಲ್ಲೇ ನಾವು ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೋ, ಈ ಥರ ಎಲ್ಲೋ ಒಂದು ಕಡೆ ಇಂಟರ್ಸೆಕ್ಟ್ ಆಗುತ್ತೆ, ಅಲ್ಲಿಂದ ನಾವು ಎಕ್ಸ್ ಮತ್ತು ವೈಗೆ ಹಾಕಿದರೆ ನಮಗೆ ವ್ಯಾಲ್ಯೂಸ್ ಎಕ್ಸಾಕ್ಟಾಗಿ ಸಿಗುತ್ತೆ. ಅದಕ್ಕೆ ಯಾವ ರೀತಿಯಾಗಿ ಗ್ರಾಫ್ ಇಲ್ಲ ಹಾಕಿದ್ದಾರೆ ನೋಡಿ. ಗ್ರಾಫ್ ತುಂಬ ಈಸಿ ನೋಡಿ. ಫಸ್ಟ್ ನಾನು ಇಲ್ಲಿರ್ತಕ್ಕಂಥ ವ್ಯಾಲ್ಯೂಸ್ನ ತೊಗೊಳ್ತಾ ಹೋಗೋಣ. 0,3 0,3 ಅಂದರೆ ಎಲ್ಲಿ ಬರುತ್ತೆ 0,3 ಫಸ್ಟ್ 0,3 ಫಸ್ಟ್ ಪಾಯಿಂಟ್. ದಿಸ್ ಈಸ್ ದ ಫಸ್ಟ್ ಪಾಯಿಂಟ್, ರೈಟ್. ನೆಕ್ಸ್ಟ್ ಕ್ವಶನ್, ಇದು ನೆಕ್ಸ್ಟ್ ನೋಡೋಣ. 6,0 6 ಎಕ್ಸ್ ಆ್ಯಕ್ಸಿಸಲ್ಲಿ 6 0 ಸಿ ಬಂತಾ? ಓಕೆ. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ನೆಕ್ಸ್ಟ್ 0,5 5,0 ಫಸ್ಟ್ 0,5 0,5 ಅಂದರೆ ಇದು 5,0 ಅಗೇನ್ ನೋಡಿ ಎಕ್ಸಾಕ್ಟ್. ಇದು ಯಾರು ಇಂಟರ್ಸೆಕ್ಟಿಂಗ್ ಇದೆ ಡ್ರಾ ಮಾಡ್ತಾ ಹೋಗಿ, ಅದು ಒಂದು ಕಡೆ ಇಂಟರ್ಸೆಕ್ಟ್ ಆಗಿದೆ. ಅದು ಯಾವ ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗಿದೆ 4ಅಲ್ಲಿ ಇಂಟರ್ಸೆಕ್ಟ್ ಆಗಿರ್ತಕ್ಕಂಥದ್ದು. ಹಾಗಾದರೆ ಇಲ್ಲಿಂದ ಒಂದು ಡಾಟೆಡ್ ಲೈನ್ ಹಾಕೋಣ. ಈ ಥರ ಇಲ್ಲಿ ಡಾಟೆಡ್ ಲೈನ್, ಆ ಡಾಟೆಡ್ ಲೈನ್ ಹಾಕಿದರೆ ಎಕ್ಸ್ ಈಕ್ವಲ್ಸ್ ಎಷ್ಟಾಗಿದೆ 4ಅಲ್ಲಿ ಇಂಟರ್ಸೆಕ್ಟ್ ಆಗಿದೆ, ಮತ್ತು ವೈ ಈಸ್ ಕೊಟ್ಟು ಎಷ್ಟಾಗಿದೆ 1 ಆಗಿದೆ ನೋಡಿ. ಇಲ್ಲಿ ಅದನ್ನೇ ಬರೆದಿರ್ತವೆ, ಎಕ್ಸ್ ಈಸ್ ಕೊಟ್ಟು 4 ಆಗುತ್ತೆ, ವೈ ಈಸ್ ಕೊಟ್ಟು 1 ಆಗುತ್ತೆ. ನಾವು ಈ ರೀತಿಯಾಗಿ ಅದನ್ನು ಬರಿತಾ ಹೋದರೆ 100% ನಿಮಗೆ ಔಟ್ ಆಫ್ ಔಟ್ ಬರೋದಕ್ಕೆ ಚಾನ್ಸಸ್ ಇದೆ. ಅದಕ್ಕೆ ನೀವೇನು ಮಾಡಬೇಕಂದ್ರೆ ಔಟ್ ಆಫ್ ಔಟ್ ಬರ್ತಕ್ಕಂಥ ಪೇಪರ್ಸ್ಗಳು ಏನಿರ್ತಾವಲ್ಲ ಅವನ್ನ ನೋಡ್ತಾ ಹೋಗಿ. ಬಂದಿರತಕ್ಕಂಥ ಪೇಪರ್ಸ್ನ ನೋಡಿದರೆ ನಿಮಗೆ ಈಸಿಯಾಗಿ ಅದು ವ್ಯಾಲ್ಯೂಸ್ ಸಿಗುತ್ತೆ. ಅದರ ಜೊತೆಗೆ ನಿಮಗೂ ಸಹ 80ಗೆ 80 ಬರಲಿ. ಮತ್ತು ಹೇಳ್ತಾ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.